ನಮ್ಗೆ ಒಂದು 5 ಕಾಲ್ಗೆ ನನ್ನ ಮಗನೇ ಕಾಲ್ ಮಾಡಿದ್ದು ಈ ತರ ಆಗಿದೆ ಅಂತ. ಆಮೇಲೆ ನಾವು ಬಂದಿದೆ ಮತ್ತೆ ಅಲ್ಲಿ ನೋಡುವಾಗ ಈ ತರ ಆಗಿದೆ. ಇಲ್ಲ ಗೊತ್ತಿಲ್ಲ, ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ಏನಂತ. ನಮ್ಗೆ ಇಲ್ಲಿ ಆದ ಮೇಲೇನೆ ಗೊತ್ತಾಗದ್ದು ಏನಾಗಿದೆ ಎಂತ ವಿಷಯ ಏನಂತ. ಅದಕ್ಕೆ ಮುಂಚೆ ನನಗೆ ಏನು ಗೊತ್ತಿರ್ಲಿಲ್ಲ. ಚೇತನ ನಮ್ಮ ಫ್ಯಾಮಿಲಿ ಮತ್ತೆ ಗೊತ್ತಾದದ್ದು ಈ ತರ ಆದ ಮೇಲೆ. ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ. ಅವನು ಯಾರನ್ನು ನಾವು ನೋಡ್ಲೇ ಇರ್ಲಿಲ್ಲ. ಇಲ್ಲ ಟಾರ್ಚರ್ ಕೊಡ್ತಿದ್ರೆ ನಾವೇನಾದ್ರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನ್ ವಿಷಯ ಏನ್ ಇತ್ತ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ. ನಿನ್ನೆ ಘಟನೆ ಅಂತ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ಬರೀ ಪಾಪ ಅಕ್ಕನ ಮಗಲೇ, ಕಣ್ಣೆದುರು ಹುಟ್ಟಿದವಳು. ಅವಳಿಗೆ ಏನು ಗೊತ್ತಿಲ್ಲ ಪಾಪ. ಅವಳಿಗೆ ಈ ತರ ಆಗ್ತದೆ ಅಂತನೂ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ತರ ಆಗ್ತದೆ ಅವಳಿಗೆ ಮುಂಚೆನೆ ಗೊತ್ತಿರ್ಲಿಲ್ಲ. ಅವಳಿಗೆ ಆದ ಮೇಲೆನೆ ಗೊತ್ತಾದದ್ದು ಅವನ ಈ ತರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ್ ದುಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮರಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ್ ಒಂದು ಚೆಕ್ ಮಾಡ್ಲಿಕ್ಕೆ CC ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ CC ಕ್ಯಾಮರಾ ಹಾಕಿಸ್ಬೇಕು. ಅವರು 3 ಹೆಣ್ಣು ಮಕ್ಕಳಿಗೆ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಈಚೆಗೆ ಒಂದು 4-5 ತಿಂಗಳಾದಷ್ಟು ಮದುವೆ ಆಗಿ. ಇವಳು 3ನೇ ಅವಳು. ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅವ್ರದಷ್ಟು ಮಾಹಿತಿ ನಮ್ಗಿಲ್ಲ. ಇಲ್ಲ ಗೊತ್ತಿಲ್ಲ. ನಮ್ಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ತರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮ್ಗೆ. ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಾಳೆ. ಅವಳಿಗೆ ಗಂಡು ಹುಡುಕಕ್ಕೆ ಏಜ್ 20 ಅಷ್ಟೇ. ಅದೇ ನಮ್ಗೆ ಈಗ ಇದಾಗುದು. ಯಾಕೆ ಹೇಳಿಲ್ಲ ಎಂತ ವಿಷಯ. ಅವಳೊಂದು ನನ್ನ ಹತ್ರ ಹೇಳ್ತಿದ್ರೆ ಬೆಟರ್ ಇತ್ತು. ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಿಲ್ಲ? ಅದರ ಮುಂಚೆ ಏನು ಹಿನ್ನೆಲೆ ಉಂಟಂತ ನಮ್ಗೆ ಅದು ಗೊತ್ತಿಲ್ಲ. ಇಲ್ಲ, ನಾನ್ ನೋಡ್ಲಿಲ್ಲ. ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡಿ ನಮ್ಗೆ ಗೊತ್ತಾದೆ ನಿನ್ನೆ. ಆ ತರ ಆಗಿರ್ಲಿಕ್ಕಿಲ್ಲ. ಅಂತ ಫ್ಯಾಮಿಲಿ ಅಲ್ಲ ಅವರು ಕೂಡ. ಬರೀ ಪಾಪ. ತಂದೆ ಏನು ಗೊತ್ತಿಲ್ಲ, ತಾಯಿಯಾಗಿ ಏನಿಲ್ಲ, ಅಂತದ್ದೇನು ಇಲ್ಲ ಮನೆಯಲ್ಲಿ ಅಂತ ಇದಿಲ್ಲ.